ಯಾರು ನೀವು? ಚಿಕ್ಕಮ್ಮ, ನೀವೇನಿಲ್ಲಿ? ಅಂದ್ರೆ ನೀವೆಲ್ರು? ಶ್ಯಾಮಲಾ ಮ್ಯಾಮ್ ನಾನು ಬೆಸ್ಟ್ ಫ್ರೆಂಡ್ಸ್. ನಾನೇನು ಕೆಟ್ಟವಳು? ನಿನ್ ಮಮ್ಮಿ ಡ್ಯಾಡಿನೇ ಕೆಟ್ಟವರು. ನನ್ ಲೈಫ್ನೇ ಸ್ಪಾಯ್ಲ್ ಮಾಡಿದ್ರು, ನನಗೆ ನರಕ ತೋರಿಸಿದ್ರು. ನೀನು ಬ್ಯಾಡ್ ಮಾಡಿರೋದ್ರಿಂದ ಮಮ್ಮಿ ಡ್ಯಾಡಿ ನಿನಗೆ ಪನಿಷ್ಮೆಂಟ್ ಕೊಟ್ರು. ಇಷ್ಟು ದಿನ ನೀವು ನನ್ನ ಜೊತೆ ಮಾತಾಡಿದ್ದೆಲ್ಲ ಸುಳ್ಳ? ನನ್ನ ಜೊತೆ ನಾಟಕ ಮಾಡಿದ್ರಾ? ನನ್ನನ್ನು ಬಿಟ್ಬಿಡಿ, ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳ್ತೀನಿ. ಸುಮ್ನಿರು ಅಂತಂದ್ರೆ ಯಾಕೋ ಕಟ್ ಹಾಕಿರೋ ಮೇಕೆ ತರ ಕಿರ್ಚಾಡ್ತಿದ್ಯಾ? ಸೌಂಡ್ ಮಾಡ್ದೆ ಅಂತಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹಾರಿಕಾ ನನ್ನ ಫ್ರೆಂಡು, ನಾವಿಬ್ರು ಸೇರಿನೇ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ರೆ ನಿಮ್ಮ ಅಮ್ಮನೂ ಇಲ್ಲಿಗೆ ಕರೆಸ್ತೀವಿ. ಆಗ ಮೈಂಡ್ ಗೇಮ್ ಶುರು ಆಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಲಾನ್ ಏನು ಮ್ಯಾಮ್? ಹೇಳಿದ್ನಲ್ಲ, ವಸುನ ಇಲ್ಲಿ ಕರ್ಸ್ಕೊಳ್ಳೋದು. ರಾಕಿ ರಾಕಿ ಒಬ್ಳೇ ಬಂದಿದ್ಯಾ ಇಲ್ಲ ಇನ್ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ಯಾ? ಒಬ್ಳೇ ಬಂದಿದ್ದೀನಿ. ನಿನ್ ಫೋನ್ ತಗೊಂಡ್ ಬಂದಿಲ್ಲ ತಾನೆ? ಇಲ್ಲ. ಗುಡ್. ರಾಕಿನ ಯಾಕೆ ಕಟ್ ಹಾಕಿದ್ಯಾ? ಮರ್ಯಾದೆಯಿಂದ ಬಿಟ್ಬಿಡು. ಬಿಟ್ಬಿಡ್ತೀನಿ. ರಾಕಿನ ನಿನ್ನ ಇಲ್ಲಿಗೆ ಯಾಕೆ ಕರ್ಸಿದೀನಿ ಅಂತ ನಿನಗೆ ಗೊತ್ತಾಗ್ಬೇಕಲ್ಲ. ಯಾಕೆ ಹೀಗ್ ಮಾಡ್ತಿದ್ಯಾ? ನಿನಗೇನ್ ಬೇಕು? ಅದೇ ಹೇಳ್ತಿದ್ದೀನಿ. ಒಂದ್ ಕಾಲದಲ್ಲಿ ಒಬ್ಬ ಬ್ಯಾಡ್ ಹಸ್ಬೆಂಡ್, ಅವನಿಗೆ ವಸು ಅನ್ನೋ ವೆರಿ ಗುಡ್ ವೈಫ್ ಇದ್ಲು. ಅವರಿಗೆ ರಾಕಿ ಅನ್ನೋ ಒಬ್ಬ ಒಳ್ಳೆ ಮಗ ಇದ್ದ. ಹಸ್ಬೆಂಡ್ ನಡವಳಿಕೆ ಇಷ್ಟ ಆಗದೆ ವಸು ಅವನಿಂದ ದೂರ ಆಗಿ ಅಭಿ ಅನ್ನೋ ಇನ್ನೊಬ್ಬ ವ್ಯಕ್ತಿನ ಮದ್ವೆ ಆದ್ಲು. ಮಗನ್ ಜೊತೆ ಖುಷಿಯಾಗಿದ್ದಾಳೆ. ಆ ಬ್ಯಾಡ್ ಹಸ್ಬೆಂಡ್ ಕೂಡ ಶ್ಯಾಮ್ಲಾ ಅನ್ನೋ ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡ. ಆದ್ರೆ ಶ್ಯಾಮ್ಲಾ ಜೊತೆ ಅವನು ಖುಷಿಯಾಗಿಲ್ಲ. ಯಾಕಂದ್ರೆ ಶ್ಯಾಮ್ಲಾಗೆ ಮಕ್ಕಳಾಗ್ಲಿಲ್ಲ. ಆ ಬ್ಯಾಡ್ ಹಸ್ಬೆಂಡ್ ಬಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ದ. ದುಡ್ಡೆಲ್ಲ ಯಾರು ಕೊಡ್ಬೇಕು ಅಂತ ಗೊತ್ತಾಗದೆ ತಲೆ ಕೆಡ್ಸ್ಕೊಂಡ. ಸಾಯಕ್ ಮುಂಚೆ ರಿಯಲೈಸ್ ಆಗಿ ಸಂಪಾದನೆ ಮಾಡಿರೋ ಪೂರ್ತಿ ಆಸ್ತಿನ ತನ್ನ ಮೊದಲನೇ ಹೆಂಡತಿ ವಸು ಮಗ ರಾಕಿ ಹೆಸರಿಗೆ ಬರ್ದು ಗಾರ್ಡಿಯನ್ ಆಗಿ ವಸು ಹೆಸರು ಬರ್ದ. ಪಾಪ ಎರಡನೇ ಹೆಂಡತಿ ಶ್ಯಾಮ್ಲಾ ದಿಕ್ಕಿಲ್ದಿರೋಳಾಗ್ಬಿಟ್ಲು. ಆಸ್ತಿ ತನ್ನ ಹೆಸರಿಗೆ ಬರೀಲಿಲ್ವಲ್ಲ ಅನ್ನೋ ಕೋಪದಿಂದ ಹಸ್ಬೆಂಡ್ನ ಸಾಯಿಸ್ಬಿಟ್ಲು. ರಾಕಿನ ದತ್ತು ತಗೊಂಡ್ರೆ ಆಸ್ತಿ ತನ್ನ ಸ್ವಂತ ಆಗತ್ತೆ ಅಂತ ರಾಕಿಯಿಂದ ಸೈನು ಬೆರಳಚ್ಚು ಎರಡನ್ನೂ ತಗೊಂಡ್ಲು. ಈಗ ರಾಕಿ ಅವರಮ್ಮ ವಸು ಕೂಡ ಸೈನ್ ಮಾಡಿದ್ರೆ ಪೂರ್ತಿ ಆಸ್ತಿ ಶ್ಯಾಮ್ಲಾದಾಗತ್ತಂತೆ. ಅಂದ್ರೆ ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ? ಹೌದು. ಈಗ ನಿನ್ಗೆಲ್ಲ ಅರ್ಥ ಆಯ್ತು ತಾನೆ? ರಾಕಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ. ಹಾಗೆ ಮಾಡಿ ರಾಕಿಗೂ ನಿಮ್ಗೂ ಹತ್ರ ಆದೆ. ರಾಕಿನ ನನ್ನ ಮನೆ ಕರ್ಸ್ಕೊಂಡು ಸೈನು ಬೆರಳಚ್ಚು ಎರಡು ತಗೊಂಡೆ. ಇವಳನ್ನು ಕೂಡ ಇಲ್ಲೇ ಕಟ್ ಹಾಕಿ. ಆಯ್ತು ಮೇಡಮ್. ಕೂತ್ಕೋ. ಬಿಡಿ ನನ್ನ ಮಮ್ಮಿ. ಕೂತ್ಕೊಳ್ತಿಲ್ವಾ? ನಮ್ಮ ಮಮ್ಮಿನ್ ಬಿಟ್ಬಿಡಿ. ಬಿಡಿ ಬಿಡಿ ನನ್ನ. ನಮ್ಮ ಮಮ್ಮಿಗೆ ಏನು ಮಾಡ್ಬೇಡಿ. ಶ್ಯಾಮಲಾ, ಬಿಡಿ ನನ್ನ. ರಾಕ್ಷಸಿ, ನನ್ನ ಬಿಡೆ. ಕಿರ್ಚಾಡ್ಬೇಡಕ್ಕ. ಕಿರ್ಚಿ ನಿನ್ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ಜಸ್ಟ್ ವೇಟ್ ಅಂಡ್ ಸಿ.
ನೆಕ್ಸ್ಟ್ ಏನ್ ಮಾಡೋಣ ಮ್ಯಾಮ್? ಇನ್ನು ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ ಹರಿಕಾ, ನೀನು ಕೂಡ ರೆಸ್ಟ್ ತಗೋ. ಏಯ್ ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಏಯ್ ನನ್ನ ಯಾಕೆ ಕಟ್ ಹಾಕ್ತಿದ್ದೀರಾ? ಮೇಡಮ್ ಹೇಳಿ ಮೇಡಮ್, ನನ್ನ ಕಟ್ ಬೇಡ ಅಂತ ಹೇಳಿ ಮೇಡಮ್. ಮೇಡಮ್ ಮ್ಯಾಮ್ ಏನಿದು? ನನ್ನನ್ನು ಯಾಕೆ ಕಟ್ ಹಾಕ್ತಿದ್ದೀರಾ? ನನಗೆ ನಿನ್ನ ಅವಶ್ಯಕತೆ ಏನ್ ಬೇಕಾಗಿಲ್ಲ ಹರಿಕಾ. ವಾಟ್? ನನಗೆ ಆಸ್ತಿಲಿ ಶೇರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನನ್ನು ನಿಮ್ ಜೊತೆಗೆ ಇಟ್ಕೋತೀನಿ ಅಂತ ಹೇಳಿದ್ರಿ. ಹಾವನ್ನ ಯಾರಾದ್ರೂ ಪಕ್ಕದಲ್ಲಿ ಇಟ್ಕೋತಾರಾ? ನೀನ್ ಎಷ್ಟು ಅಪಾಯಕಾರಿ ಅಂತ ನನಗೆ ಗೊತ್ತು ಹರಿಕಾ. ಏನ್ ಹೇಳ್ತಿದ್ದೀರಾ ಮ್ಯಾಮ್? ನಾನ್ ನಿಮಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಹಾಗೆ ನಿನ್ ಸ್ವಂತದವ್ರಿಗೆ ಮೋಸ ಮಾಡಿದ್ಯಾ. ಪ್ರೀತಿ ಮದ್ವೆ ಮಾಡ್ಕೊಂಡಿದ್ ಗಂಡಂಗೆ ದ್ರೋಹ ಮಾಡಿದ್ಯಾ. ನಾಳೆ ನನ್ ಬೆನ್ನಿಗೆ ಚೂರಿ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ದಿಸ್ ಇಸ್ ಅನ್ಫೇರ್ ಮ್ಯಾಮ್. ನಾನು ನಿಮ್ ಜೊತೆ ಎಷ್ಟು ನಂಬಿಕೆಯಿಂದ ಇದ್ದೆ. ನೀವು ನನ್ನ ಸ್ವಂತದವರು ಅಂತ ಅನ್ಕೊಂಡಿದ್ದೆ. ನಂಬಿಕೆ ಅನ್ನೋ ಪದ ನೀನು ನಾನು ಉಪಯೋಗಿಸ್ಬಾರ್ದು ಹಾರಿಕಾ. ನಿನ್ನ ವಸು ಸ್ವಂತ ತಂಗಿ ತರ ನೋಡ್ಕೊಂಡ್ಲು, ಅಂಥ ವಸುಗೆ ನೀನ್ ಮೋಸ ಮಾಡಿದ್ಯಾ. ಸಾರಿ, ನೀನ್ ನನಗ್ ಬೇಡ. ರಿಜಿಸ್ಟ್ರೇಷನ್ ಮುಗ್ದು ಆಸ್ತಿ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನಿಮ್ ಮೂವರ್ನು ಜೀವಂತವಾಗಿ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ನಿಮ್ ಪ್ರಾಣ ತೆಗೆದ್ಬಿಡ್ತೀನಿ.